ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ 2 ಅವರ್ ಕಾರ್ ಓಡಿಸ್ಕೊಂಡು ಕಾಲು ನೋವಿಸ್ಕೊಂಡು ಸತ್ಯ ಇಲ್ಲಿ ತನಕ ಕರ್ಕೊಂಬಂದವ್ರೆ. ಎಲ್ಲಿ ಸತ್ಯ? ಇದು ಸಪ್ತಮಿ ಪ್ಯಾರಡೈಸ್ ಅಂತ. ಕಾಲು ನೋವಿದೆ, ಬಟ್ ಇಲ್ಲಿ ಕಾಲು ಸೂಪ್ ಕೊಡಿಸ್ತೀನಿ ಸೋಮುಗೆ. ಸಾಯಂಕಾಲ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಕಾಲು ಸೂಪು, ದೋಸೆ, ಕೈಮಾ ಗೊಜ್ಜು, ಕೈಮಾ ಬಿರಿಯಾನಿ, ಗೀ ರೈಸು ಎಲ್ಲ ಸಿಗುತ್ತೆ. ಸಂಪಂಗಿ ರಾಮನಗರದಲ್ಲಿ ಸಂಜೆ ಮೇಲೆ ದೋಸೆ, ಚಿಕನ್ ಕರಿ ಒಂದು ಕಡೆ ಫೇಮಸ್ ಇದೆ. ಬಟ್ ಇಲ್ಲೊಂದು ಸರಿ ಬಂದು ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಯಾವ ಥರ ಇರುತ್ತೆ ಅಂತ ನಿಮಗೆ ಪೂರ್ತಿ ವಿಡಿಯೋನಲ್ಲಿ ತೋರಿಸ್ತೀವಿ. ಸೊ ನಮಗಂತೂ ಹಳೆ ಪರಿಚಯ, ಬಿರಿಯಾನಿ ಪ್ಯಾರಡೈಸ್ ಆಗಲಿ, ಸಪ್ತಮಿ ಪ್ಯಾರಡೈಸ್ ಆಗಲಿ. ಸೊ ರೀಸೆಂಟಾಗಿ ಇಲ್ಲಿ ಒಂದು ಫುಲ್ ಮೀಲ್ಸ್ ಬಗ್ಗೆ ವಿಡಿಯೋ ಮಾಡಿದ್ವಿ. ಸೊ ಇವರೇ ಬಿರಿಯಾನಿ ಬಗ್ಗೆ ಎಲ್ಲ ಜಾಸ್ತಿ ಹೇಳೋದೇ ಬೇಡ. ಸೊ ನೀನೇನು ಹೇಳ್ತೀಯಾ? ಕಾಲು ಸೂಪು. ಹೌದು, ನನಗೂ ಸಾಯಂಕಾಲ ಕಾಲು ಸೂಪ್ ಸಿಗೋದು ನನಗೆ ಗೊತ್ತಿಲ್ಲ ಎಲ್ಲೂ ಅಂತ. ಬಟ್ ಇಲ್ಲಿ ಸಿಗುತ್ತೆ ಸಾಯಂಕಾಲ ಅಂದರೆ ಫಸ್ಟು ಕಾಲು ಸೂಪ್ ಕುಡಿದ್ಬಿಡೋಣ. ಅದಾದ್ಮೇಲೆ ನನಗಂತೂ ಈ ಬಿರಿಯಾನಿ ಇಷ್ಟ ಇಲ್ಲಿ. ಹೋಗ ಬಿರಿಯಾನಿ ಕೂಡ ತಿನ್ನೋಣ. ಸೊ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ. ನಮ್ಮ ಜೊತೆ ಈಗ ಸಪ್ತಮಿ ಪ್ಯಾರಡೈಸ್ ಮಾಲೀಕರಿದ್ದಾರೆ. ಸರ್ ನಮಸ್ಕಾರ. ಸರ್ ಏನು ಸರ್ ಸಾಯಂಕಾಲ ದೋಸೆ, ಕೈಮಾ ಗೊಜ್ಜು, ಇಡ್ಲಿ, ಕಾಲ್ ಸೂಪ್ ಎಲ್ಲ ಸ್ಟಾರ್ಟ್ ಮಾಡಿದಾರಂತೆ. ಅದ್ರ ಬಗ್ಗೆ ನಮ್ಮ ಪ್ರೇಕ್ಷಕರಿಗೆ ಸ್ವಲ್ಪ ತಿಳಿಸಿ ಸರ್. ಸರ್ ನಮ್ಮ ಸುಮಾರು ಜನ ಕೇಳ್ತಾ ಇದ್ರು, ಈವ್ನಿಂಗು ಆಲ್ಮೋಸ್ಟ್ ಎಲ್ಲೂ ಲೆಗ್ ಸೂಪ್ ಸಿಗಲ್ಲ, ಸೂಪ್ ಮಾಡಿ ಅಂತ. ಅದರಿಂದ ಸುಮಾರು ಜನ ಕಸ್ಟಮರ್ ಫೀಡ್ಬ್ಯಾಕ್ ತೊಗೊಂಡು ನಾವು ಸಾಯಂಕಾಲ ಎವ್ರಿ ಡೇ ಎಕ್ಸೆಪ್ಟ್ ಮಂಡೇ ಬಿಟ್ಟು ಡೈಲಿ ಕಾಲು ಸೂಪು, ಇಡ್ಲಿ, ದೋಸೆ, ನಾಟಿ ಕೋಳಿ ಸಾರು, ಕೈಮಾ ಗೊಜ್ಜು ಈ ಥರ ಶುರು ಮಾಡಿ, ಗೀ ರೈಸು ಮೈಲ್ಡ್ ಆಗಿರಲಿ ಅಂತ ಅದೆಲ್ಲ ಶುರು ಮಾಡಿವಿ ಸರ್. ಎಷ್ಟು ಗಂಟೆ ಸಿಗುತ್ತೆ ಬಂದರೆ? ಸರ್ 7:30 ಶುರು ಆಗುತ್ತೆ. ಓಕೆ. 7:30 ಆಲ್ಮೋಸ್ಟ್ ಒಂದು 10:10:30ವರೆಗೂ ಇರುತ್ತೆ. ಓಕೆ. ಈ ಥರ ಒಂದು ಕಾನ್ಸೆಪ್ಟ್ನಲ್ಲಿ ಮೈಲ್ಡ್ ಆಗಿ ಶುರು ಮಾಡಿದ್ವಿ ಸರ್. ಓಕೆ. ಹೇಗಿದೆ ರೆಸ್ಪಾನ್ಸ್ ಎಲ್ಲ? ಸರ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ. ನೀವತ್ತು ತಿಂದು ನೋಡಿದ್ದೀರಾ? ಸೊ ನಮಗಿನ ನೀವು ಚೆನ್ನಾಗಿ ಹೇಳ್ಬೇಕು ಹೆಂಗಿದೆ ಅಂತ. ಆಲ್ಮೋಸ್ಟ್ ಸುತ್ತಮುತ್ತ ಈವ್ನಿಂಗಲ್ಲಿ ಯಾರು ಕಾಲು ಸೂಪ್ ಮಾಡಲ್ಲ. ಹೌದು, ನಾನು ಕಾಲು ನೋಡ್ತಿದ್ದೆ. ನಾನು ಕಾಲೆಲ್ಲ ಎಲ್ಲಿಂದ ತೊಗೊಂಡ್ಬರ್ತಾರೆ, ಅಷ್ಟು ನೀಟಾಗಿ ಚೆನ್ನಾಗಿ ಬೇಯಿಸಿ ಅಷ್ಟು ನೀಟಾಗಿ ತೊಳೆದಿದ್ರಿ. ಕೆಲವೊಂದು ಕಾಲಲ್ಲೆಲ್ಲ ನೋಡ್ತೀನಿ ಸಣ್ಣ ಸಣ್ಣ ಅದು ಕಾಣುತ್ತೆ ಅದು. ಬಟ್ ಇದರಲ್ಲಿ ಏನೂ ಇರಲಿಲ್ಲ, ಕೂದಲಿರಲಿಲ್ಲ. ಬಟ್ ನೀಟಾಗಿ ಬೇಯಿಸಿದ್ರಿ. ನನ್ನ ಅಲ್ಲಾಡಿಸಿದ ತಕ್ಷಣ ಮಾಂಸ ಕೂಡ ಹಾಗೆ ಬರ್ತದೆ. ಹೌದು ಸರ್, ನಾವು ಎಸ್ಪೆಷಲಿ ಇದಕ್ಕೆ ಅಂದರೆ ನಾವು ಸ್ಪೆಷಲಾಗಿ ತರಿಸಿ ಡಬಲ್ 3 ಸಲ ವಾಶ್ ಮಾಡಿಸಿ ನೀಟಾಗೆಲ್ಲ ರೋಸ್ಟ್ ಮಾಡಿಸಿ ವಾಶ್ ಮಾಡಿಸಿ ಯಾವುದೇ ರೀತಿ ನಮ್ಮ ಮನೆಯೆಲ್ಲ ಫ್ಯಾಮಿಲಿ ಒಟ್ಟಿಗೆ ಮಾಡೋದ್ರಿಂದ ನಾವು ಹೆಂಗೆ ತಿಂತೀವೋ ಕಸ್ಟಮರ್ಸ್ಗೂ ಹಂಗೆ ಕೊಡಬೇಕು ಅನ್ನೋ ಅದೊಂದು ಹೈಜಿನಿಕ್ಕಿಂದ ನೀಟಾಗಿ ಮಾಡ್ತಾಯಿದ್ವಿ. ಹೌದು, ನನಗೆ ಬಿರಿಯಾನಿ ತುಂಬ ಇಷ್ಟ. ನಿಮ್ಮ ಬಿರಿಯಾನಿ, ಆ ಲೈಟ್ ಬಿರಿಯಾನಿ, ಆ ಬಿರಿಯಾನಿ ಬಗ್ಗೆ ಸ್ವಲ್ಪ ಹೇಳಿ ಸರ್, ಹೇಗೆ ಅಂತದ್ದು? ಸರ್ ಈ ಬಿರಿಯಾನಿ ತಿಂದರೆ ಯಾವತ್ತೂ ಮೈಲ್ಡ್ ಆಗಿರಬೇಕು, ಮತ್ತು ಎದೆ ಉರಿ, ಗ್ಯಾಸ್ಟಿಕ್ಕು ಮತ್ತು ಬೇರೆ ಏನು ತಿನ್ನಬಾರ್ದು ಅನ್ನಿಸ್ಬಾರ್ದು. ಬಿರಿಯಾನಿ ತಿಂದರೂ ಮತ್ತು ಮತ್ತೆ ಹಂಗೆ ಹೊಟ್ಟೆ ಹಸಿ ನ್ಯಾಚುರಲ್ ಆಗಿ ಇವಾಗ ಇಡ್ಲಿ ದೋಸೆ ಹೆಂಗೆ ತಿಂದರೆ ಲೈಟ್ ಫೀಲ್ ಆಗುತ್ತೋ ಆ ಥರ ಫೀಲ್ ಆಗುತ್ತೆ ನಾವು ಬಿರಿಯಾನಿ ಮಾಡಿರೋದು. ಸೊ ಇವಾಗ ನೀವೇ 2 ಬಿರಿಯಾನಿ ತಿಂದಿದ್ದೀರಾ, ನಿಮಗೆ ಗೊತ್ತಾಗುತ್ತೆ. ಈ ಥರ ತಿನ್ನಬೇಕು. ಹೌದು, ಅದಕ್ಕೋಸ್ಕರ ಮೈಲ್ಡ್ ಮಸಾಲೆ ಹಾಕಿ ಮಾಡಿದ್ದೀವಿ ಬಿರಿಯಾನಿ. ಮೈಲ್ಡ್ ಮಸಾಲೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸರ್. ನಾವು ಅಷ್ಟೇ ಬಂದು ಎಲ್ಲನೂ ಟೇಸ್ಟ್ ಮಾಡಿದ್ವಿ. ನಾವು ಯಾವುದು ಬಿಟ್ಟಾಕಂಗೆ ಇಲ್ಲ, ಎಲ್ಲನೂ ಒಂದಕ್ಕಿಂತನೂ ಅದ್ಭುತವಾಗಿತ್ತು, ಚೆನ್ನಾಗಿತ್ತು. ಹೀಗೆ ಮುಂದುವರಿಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸಪ್ತಮಿ ಪ್ಯಾರಡೈಸ್ನಲ್ಲಿ ಹೊಸದಾಗಿ ಇಂಟ್ರಡ್ಯೂಸ್ ಮಾಡ್ತಾ ಇರುವಂಥ ಕಾಲು ಸೂಪು, ಬಿಸಿ ಬಿಸಿ ದೋಸೆ ಬಂದಿದೆ. ಕಾಲು ಸೂಪ್ ಅಂತೂ ನೀವು ಆಗಲೇ ಕಿಚನ್ನಲ್ಲಿ ದೊಡ್ಡ ಡಬ್ರಿನಲ್ಲಿ ಮಾಡಿದರು, ಅದೆಲ್ಲ ತೋರಿಸಿದ್ದೀನಿ. ಹೆಚ್ಚು ಮಾತಾಡೋಂಗಿಲ್ಲ. ಯಾವ ಥರ ಸೊಂಬ್ರೆಲ್ಲ ಇತ್ತು ನೋಡಿದ್ದೀರಾ. ಆದ್ರೂ ಈಗ ಬೌಲ್ನಲ್ಲಿ ಯಾವ ಥರ ಇದೆ ಅಂತ ನೋಡ್ತೀನಿ. ಯಾವ ಥರ ಇದೆ ನೋಡಿ, ಕ್ಲಿಯರ್ ಸೂಪು, ಬಟ್ ಸೊಂಬ್ರು ತೇಲ್ತಾ ಇದೆ ನೋಡಿ ಕಾಲು ಸೂಪ್ತು. ಆಹಾ, ನಾನು ಫಸ್ಟು ಹಾಗೆ ಒಂದು ಸ್ಪೂನ್ ತೊಗೊಂಡು ಟೇಸ್ಟ್ ಮಾಡ್ತೀನಿ, ಆಮೇಲೆ ಕಾಲು ತಿನ್ನೋಣ, ದೋಸೆ ತಿನ್ನೋಣ. ಬಿಸಿ ಬಿಸಿ ಇದೆ. ಆಹಾ, ಅಲ್ಟಿಮೇಟ್ ಗುರು. ಸಂಜೆ ಹೊತ್ತು ಬೆಂಗಳೂರಿನಲ್ಲಿ ಕಾಲು ಸೂಪು ಸಿಗೋದು ಕಷ್ಟ. ಶಿವಾಜಿನಗರ ಆ ಕಡೆ ಸಿಗುತ್ತೆ, ಬಟ್ ನಂಬಿ ತಿನ್ನೋಕ್ಕಾಗಲ್ಲ. ಸಪ್ತಮಿ ಪ್ಯಾರಡೈಸ್ ಮತ್ತು ಬಿರಿಯಾನಿ ಪ್ಯಾರಡೈಸ್ ಸಾಕಷ್ಟು ವರ್ಷಗಳಿಂದ SR ನಗರದಲ್ಲಿ, ಅಂದರೆ ಸಂಪಂಗಿ ರಾಮನಗರದಲ್ಲಿ ಬಿಸ್ನೆಸ್ ಅಂದರೆ ಹೋಟ್ಲ್ ನಡ್ಸ್ಕೊಂಡು ಬಂದಿರೋರು. ಸೊ ಅವ್ರಿಗೆ ನೀವೇನಾದರೂ ಈ ಜಾಗಕ್ಕೆ ನೀವೇನಾದರೂ ವಿಸಿಟ್ ಮಾಡಿದರೆ ನಿಮಗೆ ಇವರ ಒಂದು ಟೇಸ್ಟು ಯಾವ ಥರ ಮಾಡ್ತಾರೆ ಅಥೆಂಟಿಕ್ ಆಗಿ ಮತ್ತು ಟ್ರೆಡಿಷ್ನಲ್ ಆಗಿ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೂಪ್ ಅಂತೂ ಅಲ್ಟಿಮೇಟ್ ಆಗಿದೆ. ಈ ಥರ ಕ್ಲಿಯರ್ ಸೂಪು ನಾನು ಇತ್ತೀಚೆಗೆ ಎಲ್ಲೂ ಕುಡಿದಿಲ್ಲ. ಕಾಲು ಸೂಪು
ಸೊ ಹೆಚ್ಚು ಮಸಾಲೆ ಇರೋ ಕಡೆ ಕೊಡ್ತಿದ್ದೀನಿ, ಅದು ಒಂಥರ ಪಾಯ ಥರ ಇರುತ್ತೆ. ಸೊ ಇದು ಪಾಯನೇ, ಬಟ್ ನಾವು ಸೂಪ್ ಅಂತ ಕರಿತೀವಿ. ಪಾಯ ಅನ್ನೋದು ಇನ್ನೂ ಸ್ವಲ್ಪ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡುವಂಥದ್ದು. ಇದು ಕ್ಲಿಯರ್ ಸೂಪ್ ಆಗಿರುತ್ತೆ. ಸೊ ಆರಾಮಾಗಿ ಬನ್ನಿ. ದೋಸೆ ಇದೆ, ಸೊ ಇಡ್ಲಿ ಖಾಲಿ ಆಗ್ಬಿಟ್ಟಿದೆ. ಇಡ್ಲಿ ಜೊತೆ ಕೈಮಾ ಗೊಜ್ಜು, ಮಟನ್ ಚಾಪ್ಸು ಎಲ್ಲ ಸಿಗುತ್ತೆ. ಸಂಜೆ ಹೊತ್ತು ಬಿರಿಯಾನಿ, ಗೀ ರೈಸು, ಇಡ್ಲಿ, ದೋಸೆ, ಕಾಲ್ ಸೂಪ್ ಎಲ್ಲ ಸ್ಟಾರ್ಟ್ ಮಾಡಿರೋವಂಥದ್ದು. ಸೊ ಸಪ್ತಮಿ ಪ್ಯಾರಡೈಸ್ನಲ್ಲಿ ನಾನೀಗ ತಡ ಮಾಡಿದೆ. ದೋಸೆ ಆರೋಗೋದ್ರೊಳಗಡೆ ಸ್ವಲ್ಪ ಸೂಪ್ನಲ್ಲಿ ತಿಂದ್ಬಿಡ್ತೀನಿ. ಅದಾದಮೇಲೆ ಕಾಲು ತಿನ್ನೋಣ ಅಂತ. ನಮ್ಮ ಸೋಮು ಗೀ ರೈಸ್ ಎಲ್ಲ ಟ್ರೈ ಮಾಡಬೇಕು, ಇನ್ನೂ ಜಾಸ್ತಿ ಇದೆ ನಮಗೆ ಬ್ಯಾಟಿಂಗ್ ಮಾಡೋವಂಥದ್ದು. ಸೊ ಈಗ ತಡ ಮಾಡಿದೆ, ದೋಸೆ ತಿಂದ್ಬಿಡ್ತೀನಿ. 2 ದೋಸೆ ಬರುತ್ತೆ ಒಂದು ಪ್ಲೇಟ್ಗೆ. ನೋಡಿ ಯಾವ ಥರ ಫ್ಲಫಿ ಆಗಿದೆ ಅಂತ. ಸ್ವಲ್ಪ ಆರಿಸ್ಬಿಟ್ಟಿದ್ದೀನಿ. ತಗೊಂಡು ಸ್ವಲ್ಪ ಕಾಲು ಸೂಪಲ್ಲಿ ನೆನೆಸ್ಬಿಟ್ಟು ತಿನ್ನೋಣ. ಇದಕ್ಕೆ ಕುರ್ಮಾ ಎಲ್ಲ ಅಂತ ಕೊಡ್ತಾರೆ, ಒಂದು ಶೇರ್ವಾನು ಕೊಡ್ತಾರೆ. ನಿಮಗೆ ಸೂಪ್ ಜೊತೆ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ತೊಗೊಬೋದು, ಬಟ್ ನಾನು ಸುಮ್ಮನೆ ಸೂಪ್ ಜೊತೆ ಇರಲಿ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಎಲ್ಲ ಹೀರ್ಕೊಂಬಿಟ್ಟಿದೆ ಸೂಪ್ನ. ಸೂಪೇ ಚೆನ್ನಾಗಿದೆ. ದೋಸೆ ಬಿಡಿ, ತುಂಬ ಫ್ಲಫಿ, ಒಳ್ಳೆ ಹಿಟ್ಟು ಅಂತಲೇ ಹೇಳ್ಬೋದು. ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಆ ದೋಸೆಗೆ ಬಿದ್ದಿರೋ ತೂತ್ನಲ್ಲೇ ಗೊತ್ತಾಗ್ಬಿಡುತ್ತೆ ಒಳ್ಳೆ ದೋಸೆ ಅಂತ. ಮತ್ತು ಕಲ್ಲರು ಅಷ್ಟೇ ಕೆಂಪಗೆ ಬಂದಿದೆ. ಸೊ ಒಳ್ಳೆ ಹಳೆ ಎಂಚಲ್ಲಿ ಸುಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇನ್ನೊಂದು ಗೊತ್ತು ದೋಸೆ ಇಲ್ಲಿ ಕೊಟ್ಟಿರೋ ಒಂದು ಶೇರ್ವಾನಲ್ಲಿ ತಿಂದ್ಬಿಡ್ತೇನೆ. ಸೂಪರ್. ಒಂದೊಂದು ಸ್ಪೂನು ಸೂಪ್ ಕುಡ್ಕೊಂಡು ಈ ಥರ ಅವ್ರು ಕೊಟ್ಟಿರೋ ಶೇರ್ವಾನಲ್ಲಿ ದೋಸೆ ತಿಂತಾಯಿದ್ರೆ ಅದ್ಭುತವಾದ ಒಂದು ಕಾಂಬಿನೇಷನ್ನು. ನಿಮಗೆ ಇವ್ರು ಕೊಡೋ ಶೇರ್ವಾ ಇಷ್ಟ ಇಲ್ವಾ? ಸೂಪ್ ಜೊತೆ ತಿನ್ನೋಕ್ಕೆ ಇಷ್ಟ ಇಲ್ವಾ? ಕೈಮಾ ಗೊಜ್ಜು, ಚಾಪ್ಸು ಅನ್ನೋ ಮೈಲ್ಡ್ ಐಟಮ್ಸ್ ಸಿಗುತ್ತೆ ನೈಟ್ಗೆ ಬೇಕಾಗಿರುವಂಥದ್ದು. ಸೊ ಆ ಗೀ ರೈಸನ್ನು ತಿನ್ನಿ, ತುಂಬ ಮೈಲ್ಡು. ಬಿರಿಯಾನಿ ಇವ್ರದ್ದು ಫಸ್ಟೇ ಒಂದು ಮೈಲ್ಡ್ ಬಿರಿಯಾನಿ ಅಂತಲೇ ಹೇಳ್ಬೋದು. ಆಲ್ರೆಡಿ ನಾವು 2 ಸರಿ ಏನೋ ಪ್ರೆಸೆಂಟ್ ಮಾಡಿದ್ದೀವಿ. ಸೊ ಈಗಲೂ ಸಾಧ್ಯ ಆದರೆ ತೋರಿಸ್ತೀವಿ. ಸೊ ಅದ್ಭುತವಾಗಿದೆ. ಈಗ ಕಾಲು ಟ್ರೈ ಮಾಡಿಬಿಡ್ತೀನಿ. ಸೂಪಲ್ಲಿ ಒಳ್ಳೆ ಪೆಪ್ಪರ್ ಫ್ಲೇವರ್ ಎಲ್ಲ ಇದೆ. ನೋಡಿ ಯಾವ ಥರ ಬೆಂದಿದೆ ಕಾಲು ಅಂತ. ಸೊ ಹಿಂಗೆ ಶೇಕ್ ಮಾಡಿದ್ರೆ ಬಿಟ್ಕೊಂಡ್ಬಂದ್ಬಿಡುತ್ತೆ ಅಂತಲೇ ಹೇಳ್ಬೋದು. ಸೂಪರಾಗಿದೆ. ಈಗ ಕಾಲು ಟ್ರೈ ಮಾಡಿಬಿಡೋಣ. ಆ ಮಾಂಸ, ಚರ್ಮ ಸುಮ್ಮನೆ ಹಿಂಗೆ ಹಿಡಿದ್ರೆ ಬಂದ್ಬಿಡ್ತಾ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಬೆಂದಿದೆ. ಸೊ ಸ್ವಲ್ಪ ರಶ್ ಇದೆ, ನಾಯ್ಸ್ ಏನ ಇದ್ದರೆ ಕ್ಷಮೆ ಇರಲಿ. ಇಲ್ಲಿ ಸಣ್ಣ ಹೋಲ್ ಮಾಡಿರ್ತಾರೆ ಆ ಸೂಪೆಲ್ಲ ಎಳಿಯೋಕ್ಕೆ. ಎಳೀತಾ ಇದೆ ಅಂದರೆ ಸಿಕ್ಕಾಪಟ್ಟೆ ಮಜಾ ಕೊಡ್ತಾಯಿದೆ ಅಂತಲೇ ಹೇಳ್ಬೋದು. ಈವ್ನಿಂಗು ಸೆಂಟ್ರ್ ಆಫ್ ದ ಸಿಟಿ SR ನಗರ, ಸಂಪಂಗಿ ರಾಮನಗರದಲ್ಲಿ ಕಾಲ್ ಸೂಪು, ದೋಸೆ, ಇಡ್ಲಿ ಸಂಜೆ 7 ಗಂಟೆ ಮೇಲೆ ಸಿಗುತ್ತೆ. ಬಂದು ಎಂಜಾಯ್ ಮಾಡಿ. ಈಗ ನಮ್ಮ ಸೋಮು ಏನು ಟ್ರೈ ಮಾಡ್ತಾರೆ ಅಂತ ನೀವೇ ನೋಡ್ತೀವಿ. ನನಗೆ ಇಷ್ಟ ಆಗಿರೋ ಬಿರಿಯಾನಿ ಲೀಸ್ಟಲ್ಲಿ ಸಪ್ತಮಿ ಪ್ಯಾರಡೈಸ್ ಬಿರಿಯಾನಿ ಕೂಡ ಒಂದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ನೀವು ಬಿರಿಯಾನಿನ ತೋರಿಸ್ತೀನಿ, ನೋಡಿ ಬನ್ನಿ. ಯಾಕೆ ನನಗೆ ಅಷ್ಟು ಇಷ್ಟ ಬಿರಿಯಾನಿ ಅಂತ ಹೇಳಿದ್ರೆ, ಸಪ್ತಮಿ ಪ್ಯಾರಡೈಸ್ ಬಿರಿಯಾನಿ, ಈ ಬಿರಿಯಾನಿ ಆ ಟೆಕ್ಸ್ಚರ್ ನೋಡಿ ಯಾವ ಥರ ಇದೆ. ಇದೊಂದು ಚಿಕನ್ ಬಿರಿಯಾನಿ, ಒಂದು ಲೈಟ್ ಮಸಾಲೆ, ಆ ರೈಸ್ ನೋಡಿ ಯಾವ ಥರ, ಆ ಕ್ವಾಲಿಟಿ, ಆ ರೈಸು ಎಲ್ಲ ಹೇಗಿದೆ ನೋಡಿ. ಬಟ್ ನಿಜ ಹೇಳಬೇಕು ಅಂತ ಹೇಳಿದ್ರೆ, ದೋಸೆದು ತವಾ ಬಿಸಿ ಆಗ್ತಾಯಿತ್ತು, ಪಕ್ಕದಲ್ಲಿ ಯಾರೋ ಬಿರಿಯಾನಿ ತಿಂತಾಯಿದ್ರು. ಅದನ್ನು ನೋಡಿ ನನಗೆ ಟೆಂಪ್ಟ್ ಆಗ್ಬಿಟ್ಟು ಇರೋಕ್ಕಾಗದೆ, ಸರ್ ಒಂದು ಬಿರಿಯಾನಿ ಕೊಟ್ಬಿಡಿ, ಆಮೇಲೆ ಒಂದು ಮಾಡ್ತೀನಿ ಅಂತ ಆಲ್ರೆಡಿ ಒಂದು ಬಿರಿಯಾನಿ ತಿಂದು ಮುಗಿಸ್ಬಿಟ್ಟಿದ್ದೀನಿ ನಾವು ಸತ್ಯ ಇಬ್ಬರೂ. ಸೊ ಇನ್ನೊಂದು ಬಿರಿಯಾನಿ ತೊಗೊಂಡಿದ್ದೀನಿ. ಇದು ಬಿರಿಯಾನಿನೂ ಖಾಲಿ ಮಾಡ್ಬೋದು. ಏನಕ್ಕಂದರೆ ಆ ಅಷ್ಟು ಲೈಟ್ ಬಿರಿಯಾನಿ ಇದು. ಸೊ ನೋಡಿ ಆ ಬಿರಿಯಾನಿ ಮೇಲಿರೋ ಸೋಂಪು, ಆ ಬಿರಿಯಾನಿ ಮಾಯಿಶ್ಚರು ಎಲ್ಲ ಯಾವ ಥರ ಇದೆ ನೋಡಿ. ಬಡಿಸ್ಕೊತಾ ಇದ್ದರೆ ಆ ಬಿರಿಯಾನಿ ಆ ಘಮ ಆ ಮೂಗು ಹಾಗೆ ಬಡಿತಾ ಇದೆ ನೋಡಿ. ರೈಸ್ ಎಲ್ಲ ಹೇಗಿದೆ ನೋಡಿ, ಆ ರೈಸ್ ಕ್ವಾಲಿಟಿ ನೋಡಿ ಯಾವ ಥರ ಇದೆ ಅಂತ. ಬಾಯಲ್ಲಿ ಇಟ್ಟಿದ ತಕ್ಷಣ ಅರೋಮ ಗೊತ್ತಾಗುತ್ತದು. ಲೈಟ್ ಸ್ಪೈಸಸ್ಸು. ಏನಕ್ಕೆ ಅಂತ ಹೇಳಿದ್ರೆ, ನೈಟ್ ಆಗಲಿ, ಬೆಳಗ್ಗೆ ಆಗಲಿ, ಮಧ್ಯಾಹ್ನ ಆಗಲಿ ಈ ಥರ ಬಿರಿಯಾನಿನ ಆರಾಮಾಗಿ ತಿನ್ಬೋದು. ಏನಕ್ಕೆ ಅಂದರೆ ಅಲ್ಲಿ ಲೈಟ್ ಮಸಾಲೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬಿರಿಯಾನಿ. ಒಂದ್ಸಲಿ ನಾವು ಮಧ್ಯಾಹ್ನ ಬಂದು ಊಟಕ್ಕೆ ಬಂದಿದ್ವಿ, ಆವಾಗಲೂ ಒಂದ್ಸಲಿ ನಮ್ಮ ವೀಡಿಯೋದಲ್ಲಿ ಮಾಡಿ ತೋರಿಸಿದ್ದೀವಿ. ಸೊ ಈಗಲೂ ಸಾಯಂಕಾಲ ಬಂದ್ವಿ, ಈಗಲೂ ತಿಂತಿದ್ರೆ ಏನೂ ಚೇಂಜಸ್ ಇಲ್ಲ, ಸೇಮ್ ಅದೇ ಬಿರಿಯಾನಿನೇ. ಆಗಲೇ ದಮ್ ಹೊಡಿತಾಯಿದ್ರು. ದಮ್ ಹೊಡೆದಾಗ ನೋಡಿದೆ ನಾನು, ಆ ಬಿಸಿ ಬಿಸಿ ಆ ಬಿರಿಯಾನಿ ಬಂದಾಗ ಭಾರಿ ಖುಷಿಯಾಗೋಯ್ತು ನಮಗೆ. ಸೊ ಸೂಪರ್ ಬಿರಿಯಾನಿ.
ಹೇಳಿಲ್ವಾ ನೋಡಿ, ಎರಡನೇ ಬಿರಿಯಾನಿ ಕೂಡ ಖಾಲಿ ಮಾಡಿಬಿಟ್ಟೆ. ಸೊ ಎರಡನೇ ಬಿರಿಯಾನಿ ಖಾಲಿ ಮಾಡಿದ್ರು ನನಗೆ ಹೊಟ್ಟೆ ಫುಲ್ ಅನಿಸಲ್ಲ. ಸೂಪರ್ ಬಿರಿಯಾನಿ. ಸೊ ಅದಾದಮೇಲೆ ಇಲ್ಲಿನ ಸ್ಪೆಷಲ್ಲು ಗೀ ರೈಸು ಸಹ ಮಾಡ್ತಾರೆ. ಇತ್ತೀಚೆಗೆ ದೋಸೆ ಮತ್ತು ಕಾಲು ಸೂಪು ಎಲ್ಲನೂ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಸತ್ಯವರಾಗಲೇ ನಿಮಗೆ ತೋರಿಸಿರ್ಬೋದು, ನಿಮಗೆ ಕಾಲು ಸೂಪು ಮತ್ತು ದೋಸೆ. ಈಗ ನಾನು ಗೀ ರೈಸು ತೋರಿಸ್ತೀನಿ ಹೇಗಿದೆ ಅಂತ ಹತ್ತಿರದಿಂದ. ರೈಸು ನೋಡಿ ಯಾವ ಥರ ಇದೆ ಅಂತೇಳಿ. ಬಟಾಣಿ ಎಲ್ಲ ಕಾಣಿಸ್ತಾ ಇದೆ. ಅದಾದಮೇಲೆ ಪುದೀನ ಎಲ್ಲ ನೀಟಾಗಿ ಗೊತ್ತಾಯಿದೆ, ಚಕ್ಕೆ ಎಲ್ಲನೂ ಗೊತ್ತಾಗ್ತಿದೆ ಅದರೊಳಗಡೆ ಬೆರ್ತಿರೋದು. ಇದಕ್ಕೆ ಕಾಂಬಿನೇಷನ್ನು ನೋಡಿ, ಈ ಪುದೀನ ಚಿಕನ್ ಕೊಟ್ಟಿದ್ದಾರೆ. ಯಾಕೆಂತಂದರೆ ಗೀ ರೈಸು ಸ್ವಲ್ಪ ಲೈಟಾಗೇ ಇರುತ್ತೆ ಯಾವಾಗಲೂ. ಅದಕ್ಕೇನಾದರೂ ಸ್ವಲ್ಪ ಗ್ರೇವಿ ಇದ್ರೇ, ಮಸಾಲೆ ಭರಿತ ಗ್ರೇವಿ ಇದ್ರೇ ಮಜಾ ಅದು. ಸೊ ಅದಕ್ಕಂತ ಈ ಚಿಕನ್ ಗ್ರೇವಿ ಮತ್ತು ಚಿಕನ್ ತೊಗೊಂಡಿದ್ದೀನಿ ನಾನು. ಸೊ ಬನ್ನಿ ಫಸ್ಟು ರೈಸು ತಿನ್ಬಿಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ರೈಸ್ ಮುಟ್ತಿದ್ರೇ ಖುಷಿ ಆಗ್ತಾಯಿದೆ ನನಗೆ. ಒಂದು ಒಳ್ಳೆ ಕ್ವಾಲಿಟಿ ರೈಸ್ ಯೂಸ್ ಮಾಡಿದ್ದಾರೆ. ಫಸ್ಟು ಆ ಚಕ್ಕೆ ಲವಂಗದ್ದು ಫ್ಲೇವರ್ ಗೊತ್ತಾಗುತ್ತೆ ತಿಂದ ತಕ್ಷಣ. ಸೂಪರಾಗಿದೆ. ಗೀ ರೈಸು ಲೈಟಾಗಿದೆ, ಅದ್ಭುತವಾಗಿದೆ. ಬಿಸಿ ಬಿಸಿ ಗೀ ರೈಸ್ ತಿಂತಾಯಿದ್ರೆ ಖುಷಿ ಆಗುತ್ತೆ. ಈ ಪುದೀನ ಅದು ಗ್ರೇವಿ ಕೊಟ್ಟಿದ್ದಾರೆ ನೋಡಿ, ಆ ಚಿಕನ್ ಗ್ರೇವಿ ನೋಡಿ, ಆ ಥಿಕ್ನೆಸ್ ಯಾವ ಥರ ಇದೆ ಅಂತೇಳಿ. ಪುದೀನ ಎಲ್ಲ ಚೆನ್ನಾಗಿ ರುಬ್ಬಿ ಹಾಕಿದ್ದಾರೆ. ಸ್ವಲ್ಪ ಅದನ್ನು ನೀಟಾಗಿ ಕಲಿಸ್ಕೊಂಡು ಟೇಸ್ಟ್ ಮಾಡೋಣ. ಕಲಸಿ ಒಂದು ಮುದ್ದೆ ಕಟ್ಕೊಂಡು ಪುದೀನ ಫ್ಲೇವರು, ಲೈಟಾಗಿ ಚುರುಕನ ಖಾರ, ಈ ರೈಸ್ ಜೊತೆ ಆ ಗಟ್ಟಿ ಮಸಾಲೆ, ಸ್ವರ್ಗಕ್ಕೆ ಮೂರ್ಗೇಣು. ಸೂಪರ್ ಗುರು. ಗೀ ರೈಸ್ ಜೊತೆ ಈ ಗ್ರೇವಿ ಅದ್ಭುತ, ಸೂಪರ್. ಖುಷಿ ಆಯಿತು. ಬಿರಿಯಾನಿನೂ ಖುಷಿ ಆಯಿತು ನನಗೆ. ಗೀ ರೈಸು ಮತ್ತು ಈ ಚಿಕನ್ ಗ್ರೇವಿ ತುಂಬ ಇಷ್ಟ ಆಯಿತು. ನೀವು ಯಾರಾದ್ರೂ ಈ SR ನಗರ ಕಡೆ ಬಂದರೆ ಅಲ್ಲೆಲ್ಲ ಮಾರ್ತಾರೆ. ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಲ್ಲೆಲ್ಲನೂ. ಸ್ವಲ್ಪ ಜನ, ತುಂಬ ಜನ ಅಲ್ಲಿ ಹೋಗ್ತಾ ಇರ್ತಾರೆ. ಒಂದು ಸಣ್ಣ ಡಿವಿಯೇಷನ್ನು ಈ ಕಡೆ ಒಳಗಡೆ ಬಂದರೆ ನಿಮಗೆ ಈ ಥರ ಒಳ್ಳೆ ಟೇಸ್ಟಿ, ಕಡಿಮೆ ದುಡ್ಡಲ್ಲಿ ಹೈಜೀನು ಊಟ ಸಿಗುತ್ತೆ ನಿಮಗೆ. ಈ ಥರದ್ದು ಫುಡ್ ಸಿಗುತ್ತೆ ನಿಮಗೆ. ಸೊ ಮಿಸ್ ಮಾಡಿಬಿಡಿ. ಒಂದ್ಸಲಿ ಆದರೂ ಟೇಸ್ಟ್ ಮಾಡಿ, ಪದೇ ಪದೇ ನೀವೇ ಇಲ್ಲಿ ಬರ್ತೀರ. ಸೊ ಇದನ್ನು ಖಾಲಿ ಮಾಡಿ ಮತ್ತೆ ನಾನು ಸತ್ಯ ಜೊತೆ ಹೊರಟೋಗಿ ಸಿಗ್ತೀನಿ. ಧೂಳ್ ಧಮಾಕ, ಒಳ್ಳೆ ಕಾಲು ಸೂಪು, ದೋಸೆ, ಇಡ್ಲಿ ನಾವು ಬರೋ ಅಷ್ಟರಲ್ಲಿ ಖಾಲಿ ಆಗೋಗಿತ್ತು. ತುಂಬ ಲೈಟ್ ಆನ್ ಸ್ಟಮಕ್ಕು, ಲೈಟ್ ಫೀಲ್ ಆಗುತ್ತೆ. ನೈಟ್ಗೆ ಯಾವ ಥರ ಬೇಕೋ ಆ ಥರ ಒಂದು ಆಲ್ರೆಡಿ ಫಸ್ಟೇ ಇವರ ಮಾಡುವಂಥ ಪದಾರ್ಥಗಳೆಲ್ಲ ಲೈಟಾಗಿ ಮೈಲ್ಡ್ ಆಗಿರುತ್ತೆ. ಸೊ ಅದರಲ್ಲಿ ನಿಮಗೆ ಒಳ್ಳೆ ಕಾಲು ಸೂಪು ಅಷ್ಟು ಕ್ಲಿಯರಾಗಿತ್ತು. ಒಳ್ಳೆ ಪೆಪ್ಪರೆಲ್ಲ ಹಾಕಿ ಮಾಡಿದರು. ನಂಗೆ ತಿಂತಾನೆ ಶೆಕೆ ಎಲ್ಲ ಬಂದ್ಬಿಡ್ತು. ಸಿಕ್ಕಾಪಡೆ ಒಳ್ಳೆ ಕಾಲು ಸೂಪ್ ಅಂತಲೇ ಹೇಳ್ತೀನಿ. ಚೆನ್ನಾಗಿ ಬೆಂದಿತ್ತು ಕೂಡ. ಸೊ ಮಸ್ಟ್ ಟ್ರೈ. ಸಂಜೆ ಮೇಲೆ ಯಾರಾದರೂ SR ನಗರ ಕಡೆ ಬಂದರೆ ಕಾಲು ಸೂಪು, ದೋಸೆ ಎಲ್ಲ ಇಲ್ಲಿ ಟ್ರೈ ಮಾಡ್ಬೋದು. ಬಂದು ಟ್ರೈ ಮಾಡಿ. ಓಕೆ, ನನಗಂತೂ ಕಾಲು ಸೂಪು ಬಂದ ತಕ್ಷಣ ಕಾಲು ಸೂಪ್ ಕುಡಿದೆ. ಕ್ಯಾಮ್ರಾದಲ್ಲಿ ತೋರಿಸಿಲ್ಲ ಅಷ್ಟೇ. ಕಾಲೆಲ್ಲ ನೀಟಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬೇಯಿಸಿದ್ರು. ಎರಡೂವರೆ ಬಿರಿಯಾನಿ ಹೋಗಿದೆ ಒಳಗಡೆ. 2.5 ಬಿರಿಯಾನಿ ತಿಂದಿದ್ದೀನಿ ಇವತ್ತು. ಅದಾದಮೇಲೆ ಅರ್ಧ ಗೀ ರೈಸ್ ಬೇರೆ. ಹೊಟ್ಟೆ ಏನೋ ಅಷ್ಟೊಂದು ಲೋಡ್ ಆಯಿತು ಅನಿಸ್ತಾ ಇಲ್ಲ. ಬಟ್ ನನಗಂತೂ ಬಿರಿಯಾನಿ ಇಷ್ಟ ಇಲ್ಲಿ. ಸಾಯಂಕಾಲ ಹೊತ್ತು ಯಾರಾದ್ರೂ ಈ SR ನಗರದ ಆಸು ಪಾಸಲ್ಲಿ ಕಡೆ ಬಂದರೆ ಮಿಸ್ ಮಾಡಲೇಬೇಡಿ ಈ ಜಾಗನ. ಒಂದ್ಸಲಿ ಟೇಸ್ಟ್ ಮಾಡಿದ್ರೆ ಮತ್ತೆ ನೀವು 4 ಜನ ಕರ್ಕೊಂಬರ್ತೀರಾ. ಒಂದು 10 ಜನಕ್ಕೆ ನೀವು ಇದನ್ನ ವಿಡಿಯೋನ ಶೇರ್ ಮಾಡ್ತೀರಾ. ಹೌದು. ಸೊ ಇಲ್ಲಿ ಒಂದು ಕಡೆ ತುಂಬ ಫೇಮಸ್ ಇದೆ ದೋಸೆ, ಚಿಕನ್ ಕರಿ ಎಲ್ಲ. ಸೊ ಇಲ್ಲಿ ಒಂದು ಸಣ್ಣ ಡಿವಿಯೇಷನ್ ತೊಗೊಂಬಂದರೆ ಕಡಿಮೆ ಬೆಲೆಗೆ ಮನೆಯಲ್ಲಿ ಮಾಡೋ ಥರ ಒಂದು ಒಳ್ಳೆ ಊಟದ ಪದಾರ್ಥಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಸಪ್ತಮಿ ಪ್ಯಾರಡೈಸ್ ಸಂಜೆ ಮೇಲೆ ಇಷ್ಟೆಲ್ಲ ಮೆನು ಇಟ್ಟಿದ್ದಾರೆ. ಈಗ ಬಂದು ಟ್ರೈ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ. ಹೌದು. ಇನ್ನೇನು ಹೇಳ್ತಾ ಫೈನಲಿ? ಸೂಪರ್. ಬನ್ನಿ, ತಿನ್ನಿ, ಹೇಗಿದೆ ಅಂತ ಹೇಳಿ. ಅದಾದಮೇಲೆ ನಮ್ಮ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ. ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಕೇಳ್ಕೊತ ಮತ್ತೊಂದು ಇಂಡಸ್ಟ್ರಿ ಮೀಡಿಯೋನಲ್ಲಿ ನಾನು ಸೋಮು ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.